ಬಗ್ಗೆ ಪ್ರಪಂಚಕ್ಕೆ ಪರಿಚಯಿಸಿ ಒಂದು ಶಿಕ್ಷಕ ಗೌರವವನ್ನು ಹೆಚ್ಚು ಮಾಡಿ ಇವತ್ತು ಇಡೀ ಪ್ರಪಂಚದಲ್ಲೇ ಶ್ರೇಷ್ಠ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಹುದ್ದೆ ಯಾವುದಾದ್ರೆ ಅದು ಶಿಕ್ಷಕ ಹುದ್ದೆ ಇರ್ತಕ್ಕಂಥ ಮಾತನ್ನು ಬಗ್ಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಬಯಸ್ತೇವೆ. ಅವ್ರ ಬಗ್ಗೆ ಎಲ್ಲ ಸರ್ ಹೇಳಿದ್ದಾರೆ. ಹಾಗೂ ಒಬ್ಬರು ಇಬ್ಬರು ಕೂಡ ಅವರ ಫೋಟೋ ಕೂಡ ನಾವು ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ಮಾಡಿದ್ದೀವಿ. ಅವರೆಲ್ಲ ಆದರ್ಶ ನಿಮ್ಮದಾಗಿರಲಿ ನಿಮಗಾಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ತಿಳಿಸುತ್ತಾ ಇವತ್ತಿನ ದಿನಗಳಲ್ಲಿ ಅಂದರೆ ಕೂಲಿ ಮಟ್ಟದ ಒಂದು ವ್ಯವಸ್ಥೆಯಿಂದ ಒಂದು ಶಿಕ್ಷಣ ವ್ಯವಸ್ಥೆ ಇವತ್ತು ಬಾನೆತ್ತರಕ್ಕೆ ಬೆಳೆದಿದ್ದಲ್ಲಿದೆ ಅಂತಕ್ಕಂಥದ್ರಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇವತ್ತು ನಮ್ಮ ದೇಶ ಪ್ರಪಂಚ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಒಂದು ಉನ್ನತ ಮಟ್ಟಿಗೆ ಬೆಳೆದಿದ್ರೆ ಅದರ ಹಿಂದೆ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಎತ್ತರದ ಸ್ಥಾನಕ್ಕೆ ಹೋದರೂ ಕೂಡ ಅವರ ಪಾಠ ಹೇಳ್ಕೊಟ್ಟಂಥ ಗುರುಗಳನ್ನು ಸ್ಮರಿಸ್ತಕ್ಕ ತಂದೆ ತಾಯಿ ಜೊತೆಗೆ ಪಾಠ ಹೇಳ್ಕೊಟ್ಟಂಥ ಗುರುಗಳನ್ನು ಸ್ಮರಿಸ್ತಕ್ಕಂಥದ್ದು ಮಾತುಕತೆ. ನಾವೇನಾದರೂ ಕೂಡ ದಾರಿನಲ್ಲಿ ನಮಗೆ ಯಾರೋ ನಮ್ಮ ಲೆಕ್ಚರರಾಗಿ ಪಾಠ ಮಾಡಿಕೊಟ್ಟು ಸಿಕ್ಕಿದ್ರೆ ಯಾವುದೇ ಒಂದು ಬಿಸಿ ಶೆಡ್ಯೂಲ್ ಇರುವ ಗುರುಗಳು ಬಂದವರಿಗೆ ಇರ್ತಕ್ಕಂಥ ಒಂದು ಭಾವನೆ ನಮ್ಮ ಇದಕ್ಕೆ ತನ್ನದೇ ಆದಂಥ ಮಹತ್ವ ಗೌರವ ಒಂದು ಶಿಕ್ಷಕ ಇದೆ. ಆ ಗೌರವವನ್ನು ತಾವು ಪಡ್ತಕ್ಕಂಥದ್ದಕ್ಕೆ ಹೊರರಾಗಿರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಪೈಪೋಟಿ ವ್ಯವಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೂಡ ನೀಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವು ಕೂಡ ಗಮನ ಹರಿಸಬೇಕಾಗಿದೆ. ನಾವು ಕೂಡ ಹೆಚ್ಚಿನ ಪ್ರೋತ್ಸಾಹಗಳನ್ನು ಜನಪ್ರತಿನಿಧಿಗಳಾಗಿ ನೀಡಬೇಕಾಗಿದೆ. ಇವತ್ತಿನ ದಿನಮಾನಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಕೂಡ ಕಮರ್ಷಿಯಲ್ ಆಗುವಂಥ ಮಟ್ಟಿಗೆ ಬೆಳೆದಿರ್ತಕ್ಕಂಥದ್ದು ಆತಂಕಕಾರಿಯಾಗಿರುವ ಬೆಳವಣಿಗೆ ಅಂತ ನಾವು ಭಾವಿಸಿದ್ದೇವೆ. ಇವತ್ತೆಲ್ಲೋ ಒಂದು ಕಡೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳುಗಳ ಕೊರತೆ ಯಾಕೆ ಆಗ್ತಾ ಇದೆ ಅಂದರೆ ನಮ್ಮ ಸರ್ಕಾರದ ಧೋರಣೆಯ ಅನುಭವವನ್ನು ಕೂಡ ನಾವು ಹೇಳಬೇಕಾಗುತ್ತೆ. ಅದರ ಕಲಾತ್ಮಕವಾಗಿ ನಾವು ಹೇಳಬೇಕಾಗುತ್ತೆ. ಯಾಕಂದರೆ ಇವತ್ತು ಒಟ್ಟು ಸೆಳೆದುಕೊಳ್ತಾ ಇರ್ತಕ್ಕಂಥ ಶಾಲೆಗಳಿಗೆ ಬೇಕಾದಂಥ ಅಗತ್ಯವಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಆದ್ಯತೆಗಳನ್ನು ನೀಡುವುದು. ಇವತ್ತು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಲು ಅಂದರೆ 2 ತಿಂಗಳು ಶಾಲೆ ಪ್ರಾರಂಭ 2 ತಿಂಗಳಾದ ಮೇಲೆ ಗಮನ ಹರಿಸ್ತಾರೆ. ನಾವೇನಾದರೂ ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಬಂದಿಲ್ಲ ಇನ್ನೇನು ತಿಂಗಳು ಕೊಡ್ತೀವಿ.